ಏನು ವಿನ್ನು ಅವು ಎದಕ್ಕೆ ತಂದೈತವನ್ನ ಬರ್ಡೇ ಪಾರ್ಟಿಗೆ ಯಾರಿಗೆ ಕೊಡಾಕ ವಿನ್ಯಾಸನ್ ಬರ್ಡೇ ಪಾರ್ಟಿ ಫ್ರೆಂಡ್ಸಿಗೆ ಕೊಡಾಕ ರಿಟರ್ನ್ ಗಿಫ್ಟಿಗೆ ಅಂತಂದು ಕಪ್ ತಂದೀವಿ. ತೆಗಿಬೇಡಪ್ಪ ಇವಾಗ ಪ್ಯಾಕ್ ಮಾಡುವಾಗ ತೆಗಿಯೋನು ಅಂದರೆ ಇವನು ಎಲ್ಲ ಓಪನ್ ಮಾಡಿ ನೋಡಿರಿ ಹೆಂಗೆ ಹೊಂದ್ಸಿಟ್ಟಾನ. ಏನೋ ಹೇಳಿದೆಯಲ್ಲಪ್ಪ ನನಗೆ ಗೊತ್ತು ಇವಾಗ ಗಾಜಿನು ಅಂತ ಹೇಳಿದೆಲ್ಲ, ಹೇಳಿ ನೋಡೋಣ ಇನ್ನೊಂದ್ಸರಿ. ಹೌದಾ, ನಂಗೆ ಗೊತ್ತು ಇವಾಗ ಗಾಜಿನು ನಾವು ಹೊಡೆಯಲ್ಲ ಸುಮ್ಮನಿರು ಅಂತಂದು ಎಲ್ಲ ತೆಗೆದಿಟ್ಟ ನೋಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋ ಏನಂತಂದ್ರೆ, ಸೊ ಇವಾಗ ನಿಮ್ಗೆ ಆಲ್ರೆಡಿ ಈಗ ಒಂದು ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ, ಅದರಿಂದ ಗೊತ್ತಾಗಿರುತ್ತಾ ಈ ವಿಡಿಯೋ ಏನಂತಂತಂದ್ರೆ ನಮ್ದು ವಿನ್ಯಾಸಂದ ಬರ್ಡೇ ಐತಿ, 5th ಬರ್ಡೇ. ನಮ್ಮ ಹುಡುಗ ಇವಾಗ ಆಲ್ರೆಡಿ 5th ಇಯರ್ ಕಂಪ್ಲೀಟ್ ಆಯ್ತು. ಹೀಗಾಗಿ 5th ಬರ್ಡೇ ಮಾಡಕತ್ತೀವಿ ನಾವು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ನಾಗ ಅಂತಂದು ನಾವು ಬರ್ಡೇ ಮಾಡ್ಬೇಕಂತದೀವಿ. ಹೀಗಾಗಿ ಆ 5th ಬರ್ಡೇಗೆ ನಾವು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗ್ ಮುಂಚೆ ಹೆಂಗೆ ಪ್ರಿಪೇರ್ ಮಾಡಿದ್ವಿ ಅದೆಲ್ಲ ನಾನು ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಈ ಬರ್ಡೇಗೆ ಡೆಕೋರೇಷನ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ನಮ್ದು ಮೇನ್ ಏನಿತ್ತು ಅಂದ್ರೆ ಕಾರ್ ಥೀಮ್ ಇತ್ತು ಬರ್ಡೇ. ಹೀಗಾಗಿ ಈ ಟೇಬಲ್ ಮೇಲೆ ನಾವು ಒಂದು ಕೇಕ್ ಕಟ್ ಮಾಡ್ಬೇಕಂತಿತ್ತು. ಅದಕ್ಕಾಗಿ ಈ ಟೇಬಲ್ ಮೇಲೆ ಜಸ್ಟ್ ಹಂಗೆ ಕೇಕ್ ಏನು ಕಟ್ ಮಾಡೋಣ ಅಂತಂದು ಆ ಟೇಬಲ್ನ ನಾವು ಕಾರ್ ಥರ ಇವಾಗ ಕನ್ವರ್ಟ್ ಮಾಡಕತ್ತೀವಿ. ಹೆಂಗಂತಂದ್ರೆ ಒಂದು ಕಾರ್ಡ್ಬೋರ್ಡ್ ತೊಗೊಂಡು ಅದಕ್ಕೆ ನಾನು ಅದು ಕರೆಕ್ಟಾಗಿ ಓಪನ್ ಮಾಡಿ ಟೇಬಲಿಗೆ ಫಿಟ್ ಮಾಡಿ, ಆಮೇಲೆ ಅದಕ್ಕೆ ಬಂಪರ್ ಮತ್ತು ಹೆಡ್ಲೈಟ್ ಇವೆಲ್ಲ ನಾನು ಎಲ್ಲೆಲ್ಲಿ ಮಾಡಬೇಕಂದೆಲ್ಲ ನಾನು ಇವತ್ತು ಜಸ್ಟ್ ಔಟ್ಲೈನ್ ಹಾಕ್ಕೊಂಡೆ. ಮತ್ತು ಇವಾಗ ಇಲ್ಲೇನು ಮಾಡಕತ್ತೈತೆ ಅಂದ್ರೆ ಕಾರ್ದು ಕಾರ್ ಮಿರರ್ ಆಯಿತು ಮತ್ತು ಸ್ಟೇರಿಂಗ್ ಆಯಿತು, ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ನಾವಿವಾಗ. ಹೆಂಗೈತಿ ಕಾರ್, ಹೆಂಗೈತಿ ಸೂಪರ್. ಸೊ ಡೆಕೋರೇಷನ್ ನಾವು ಮಾಡ್ಬೇಕಂತಿರೋದ್ರಿಂದ ನಾವು ಬ್ಯಾಕ್ ಡ್ರಾಪ್ ಹೆಂಗೆ ಮಾಡ್ಬೇಕು ಅಂತಂದು ಇಲ್ಲ ಹಂಗೆ ಒಂದು ಸ್ಕೆಚ್ ಹಾಕಿ ಪ್ಲ್ಯಾನ್ ಮಾಡಕತ್ತಿದ್ವಿ ನಾವು. ಎಲ್ಲಿ 6 ನಂಬರ್ ಹಾಕೋದು? ಇನ್ನು 5 ಹಾಕಕ್ಕೆ. ಯಾಕೆ 5 ಹಾಕಕ್ಕೆ ಹೇಳೋಣ? ನಂಬರ್ 5 ಬರ್ಡೇ ವಿನ್ಯಾಸ. ರೇ ನೀನು 5th ನಿಂದು 5th ಬರ್ಡೇ ಅಲ್ಲಪ್ಪು, ಅದಕ್ಕೆ ನಾವು 5 ಅಂತ ಹಾಕ್ಬೇಕಿಲ್ಲಿ. ಇಲ್ಲ 6. ಎಲ್ಲಿ ಹಾಕೋದು 5 ಬಲೂನ್? ಇಲ್ಲಿ 5 ಬಲೂನ್ ಹಾಕೋದು. ಬ್ಲೂ ವೈಟ್ ಬ್ಲೂ. ಹೆಂಗೈತಿ ಡೆಕೋರೇಷನ್? ಹಾಂ ಇಲ್ಲಿ ನೋಡಿಲ್ಲಿ ನನಗೆ ಹೇಳಿ ಹೆಂಗಾಗಿ ಡೆಕೋರೇಷನ್? ಚಲೋ ಐತಿ. ಆಮೇಲೆ ಒಂದಿಷ್ಟು ಡೆಕೋರೇಷನಿಗಾಯಿತು ಮತ್ತು ಮಕ್ಕಳಿಗೆ ಬಟ್ಟೆ ಅಂತ ಅಂದ್ಕೊಂಡು ನಾನು ಆನ್ಲೈನಿಂದ ಒಂದಿಷ್ಟು ಐಟಮ್ಸ್ ತರಿಸಿದ್ವಿ, ಇನ್ನೂ ಬರ್ತಾನೆ ಇದ್ದಾವೆ. ಇವು ಒಂದೇದು ಅಷ್ಟು ನಾನು ಹಂಗೆ ಸುಮ್ಮನೆ ಇಲ್ಲೇ ಒಂದು ವಿಡಿಯೋ ಮಾಡಿದ್ದೆ. ಇದಾದ ಮೇಲೆ ನಮ್ದು ಏನಂತಂದ್ರೆ ಇವಾಗ ಇಲ್ಲೇನು ಮಾಡಕತ್ತೀವಿ ಅಂದ್ರೆ ನಾವು ವೆಲ್ಕಮ್ ಬೋರ್ಡ್ ಅಂತಾರಲ್ಲ, ಸೊ ವೆಲ್ಕಮ್ ಬೋರ್ಡ್ ರೆಡಿ ಮಾಡೋಣ ಅಂತಂದು ನಾವು ವೆಲ್ಕಮ್ ಬೋರ್ಡ್ ಮಾಡೋಕ್ಕಂತಂದು ಫಸ್ಟ್ ಒಂದು ಕಾರ್ಡ್ಬೋರ್ಡ್ ತೊಗೊಂಡು ಅದು ನಮ್ದು ಏನು ಶೀಟ್ ಇತ್ತಲ್ಲ ಅದ್ರ ಸೈಜಿಂದ ಕಾರ್ಡ್ಬೋರ್ಡ್ ತೊಗೊಂಡು ಕಟ್ ಮಾಡಿ ರೆಡಿ ಮಾಡಿಟ್ಟೇವಿ. ಈಗ ಇಲ್ಲೇನಂತಂದ್ರೆ ಇದೇನು ಶೀಟ್ ಐತಲ್ಲ ಈ ಶೀಟ್ ಮೇಲೆ ವೆಲ್ಕಮ್ ಟು ವಿನ್ಯಾಸ್ ಬರ್ಡೇ ಪಾರ್ಟಿ ಅಂತ ಬರೆಯೋದೈತಿ. ಬರೆಯೋ ಪಾರ್ಟ್ ಎಲ್ಲ ನಮ್ಮ ನವಿಸ್ತಾ ಮಾಡ್ತಾಳೆ, ನಂದು ಏನಿದ್ರು ಆಕಿ ಹೇಳ್ದಂಗೆ ನಾವು ಮಾಡೋದು, ಯಾಕಂದ್ರೆ ಇದ್ರದ್ದು ಡ್ಯೂಟಿ ಅವಳಿಗೈತಿ, ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಅವಳಿಗೈತಿ. ಸೊ ಇಲ್ಲೇ ಏನು ಮಾಡಕತ್ತಾರ ಶಿವ ಅಂತಂದ್ರೆ ನಮ್ದು ಕಾರ್ ಏನಿತ್ತಲ್ಲ ಈ ಕಾರಿಗೆ ನೇಮ್ ಪ್ಲೇಟ್ ಮಾಡಕತ್ತಾರ, ವಿನ್ಯಾಸ್ ಅಂತಂದು ನೇಮ್ ಪ್ಲೇಟ್ ಮಾಡಿ ಇಲ್ಲಿ ಕೆಳಗಡೆ ಹಚ್ಚೋದೈತಿ. ಸೊ ನಾನು ಅದು ಕಂಪ್ಲೀಟಾಗಿ ಆದಾಗ ತೋರಿಸ್ತೇನೆ ನಿಮ್ಗೆ. ಸೊ ನೋಡಿರಿ ನಾನು ಹೇಳಿದ್ದೆಲ್ಲ ನವಿಸ್ತಾ ಇವಾಗ ಬರೀತಾಳಂತ, ನವಿಸ್ತಾ ಇವಾಗ ನಾವಿನ್ನೂ ಇಬ್ಬರು ಕುಡ್ಕೊಂಡು ಇದ್ರ ಮೇಲೆ ಬರೆಯೋಕೆ ಶುರು ಮಾಡ್ಯಾರ ಇವಾಗಿಲ್ಲೇ. ಇಲ್ಲಿ ನೋಡ್ರಿ ಇಲ್ಲಿ ಇಬ್ರು ವಿನ್ನು ಹೇಳು. ಸೊ ಇಲ್ಲೇ ನಮ್ಮ ನವಿಸ್ತಾ ಈಗ ವೆಲ್ಕಮ್ ಬೋರ್ಡ್ ಶುರು ಮಾಡಿದ್ಲ ಬರ್ಯಾಕ. ಇಲ್ಲೇನಂದ್ರೆ ಈಗ ವೆಲ್ಕಮ್ ಟು ವಿನ್ಯಾಸ್ ಬರ್ಡೇ ಪಾರ್ಟಿ ಅಂತ ಬರೋಕತ್ತಾಳ. ವಿನ್ಯಾಸ್ ಅಲ್ಲಿ ಹೆಂಗೆ ಬರ್ದು ಕೊಟ್ಟಿರ್ತಾಳಲ್ಲ ಅಲ್ಲಿ ಎಲ್ಲ ಕಲರಿಂಗ್ ಮಾಡಕತ್ತಾನ. ಸೊ ಅಪ್ರಿಷಿಯೇಟ್ ಮಾಡ್ಬೇಕು ವಿನ್ಯಾಸನ್ನು ಕೂಡ. ನೋಡ್ರಿ ಇಲ್ಲೇ ಕರೆಕ್ಟಾಗಿ ಒಂದು ಕಲರ್ ಇದು ಒಂದು ಕಲರ್ ಅದು ಹಾಕಂತ ಹೇಳಿದ್ವಿ, ಕರೆಕ್ಟಾಗಿ ಮಾಡಕತ್ತಾನ. ಸೊ ಫುಲ್ ಹ್ಯಾಪಿಲಿ ಮಾಡಕತ್ತಾನ. ಮತ್ತು ನಮ್ಗೆ ಭಾಳ ಖುಷಿ ಅನಿಸುತ್ತೆ ಈ ಥರ ಮಾಡೋಕೆ. ಏನೋ ನಮ್ಮದು ಬರ್ಡೇ ಪಾರ್ಟಿ ನಾವು ಡೆಕೋರೇಷನ್ ಮಾಡಿರೋದು, ನಾವು ಇದು ಮಾಡಿರೋದು ಅಂತಂದಾಗ ಒಂಥರ ಖುಷಿ ಅನಿಸುತ್ತೆ. ಹೀಗಾಗಿ ನಾವೆಲ್ಲ ಸೇರಿಕೊಂಡು ಮಾಡ್ತೀವಿ. ಅಕಸ್ಮಾತಾಗಿ ಆಗದೇ ಇದ್ದರೆ ನಮ್ಮ ಕಡೆ ನಾವು ವೈರ್ ಮಾಡ್ತೀವಿ, ಬಟ್ ಸ್ಟಿಲ್ ಹಿಂಗೇನಾರು ಇದ್ರೆ ಸಣ್ಣ ಪುಟ್ಟ ನಾವೇ ಮಾಡ್ಕೊಂಡು ಬಿಡ್ತೀವಿ. ಈ ಬರ್ಡೇಗಂತೂ ಕಂಪ್ಲೀಟಾಗಿ ಎಲ್ಲ ಡೆಕೋರೇಷನ್ ಇದೆಲ್ಲ ನಮ್ದು ಐತಿ ಪ್ಲ್ಯಾನ್. ಏನು ಮಾಡಿದ್ದೀವಿ ಇನ್ನು ನೀನು? ಕಲರ್ ಏನಿದೆ?
ಇದು ಏನು ಮಾಡಾಕತ್ತೀವಿ ನಾವು? ಬರ್ಡೇ ಪಾರ್ಟಿಗೆ ಡೆಕೋರೇಷನ್ ವೆಲ್ಕಮ್ ಬೋರ್ಡ್ ಅಂತಾರಪ್ಪ ಇದಕ್ಕೆ. ಚೆನ್ನಾಗಿ ಮಾಡಿದ್ದು ನೋಡಿ ಕಲರಿಂಗ್ ಎಲ್ಲ ಮಸ್ತಾಗೈತೆ ಕಲರಿಂಗ್ ನಿಂದು. ನಾವಿಸ್ತಾ ಇಲ್ಲೇ ಬರ್ಯಾಕತ್ತಾಳ ನೋಡ್ರಿ, ವೆಲ್ಕಮ್ ಟು ಬರೋದ್ಲು ಈಗ ವಿನ್ಯಾಸ್ ಬರ್ಯಾಕತ್ತಾಳ. ಚೆಂದಾಗೈತಿ. ಯು ಹ್ಯಾಪಿ? ಹಾಂ, ಬೀಳ್ತಿ 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 ನೋಡಿಲ್ಲ, ಬೀಳ್ತಿ ಕರ್ನ ಲಿಟ್ರಲಿ. ಯು ಹ್ಯಾಪಿ ಬಿನ್ನು? ಫೈನಲಿ ನಿನ್ನ ಬರ್ಡೇ ಬಂತಲ್ಲ? ಎಸ್. ಸೊ ಇದನ್ನೆಲ್ಲ ಇವಾಗ ಮಾಡಿ ಏನಂತಂದ್ರೆ ಅದನ್ನು ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಕಾರ್ಡ್ಬೋರ್ಡ್, ಆ ಕಾರ್ಡ್ಬೋರ್ಡಿಗೆ ಅಂಟಿಸಿ ಆಮೇಲೆ ಅಲ್ಲಿ ಇಡೋದು ಅಂತ ಪ್ಲ್ಯಾನ್ ಐತಿ. ವಿಲ್ ಸಿ ಹೆಂಗಾಗತ್ತೆ ಇದಂತ. ಈಗ ನಾನು ಇಲ್ಲೇ ಇದು ಏನು ನೇಮ್ ಪ್ಲೇಟ್ ಮಾಡಿದ್ಲಲ್ಲ ನಮ್ಮ ನವಿತಾ ಬರೆದಿದ್ಲೆ, ನಾನು ಅದಕ್ಕೆ ಲೆಟರ್ಸ್ಗಳಿಗೆ ಕಲರ್ ಫಿಲ್ ಮಾಡಾಕತ್ತಿದ್ದೆ. ವಿನ್ಯಾಸ ಏನು ಮಾಡಬೇಕಿತ್ತಲ್ಲ ಅದನ್ನೆಲ್ಲ ಮಾಡಿ ಹೋದಮ್ಮ, ಮತ್ತು ಅಲ್ಲಿ ಅವ್ರ ಅಪ್ಪಗೆ ಡಿಸ್ಟರ್ಬ್ ಮಾಡೋಕೆ ಹೋಗಿರ್ತಾನೆ. ಸೊ ಹಿಂಗಾಗಿ ನಾನಿಲ್ಲಿ ಈಕೆ ಬರೆದಿರೋ ವೆಲ್ಕಮ್ ಬೋರ್ಡ್ಗೆ ಕಲರ್ ಫಿಲ್ ಮಾಡಾಕತ್ತೀನಿ. ಮತ್ತು ಶಿವ ಇಲ್ಲೇ ಕಾರಿಗೆ ಬಂಪರ್ ಮಾಡಾಕತ್ತಾರ, ಕಾರಿಗೆ ಅಂಟಸಾಕಂತಂದು ಬಂಪರ್ ಮಾಡಾಕತ್ತಾರೆ. ಇದು ಜಸ್ಟ್ ನಾವು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊತೀವಿ, ಆಮೇಲೆ ಇನ್ನೊಂದು 2 ದಿವಸ ಐತಂದ್ರೆ ಇದನ್ನು ಅಂಟಿಸ್ತೇವೆ. ಯಾಕಂದ್ರೆ ಈಗ ಮಾಡಿಟ್ರೆ ನಮ್ಗೆ ಇನ್ನೂ ಬಿಡಲ್ಲ. ಆವಾಗಲೇ ನೋಡಿದ್ರಲ್ಲ ನೇಮ್ ಪ್ಲೇಟ್ ಮಾಡಿದ್ರೆ, ಇವಾಗ ಇದನ್ನು ಬಂಪರ್ ಕಟ್ ಮಾಡಾಕತ್ತಾರ. ಸೊ ಸೈಡ್ ಬೈ ಸೈಡ್ ನಾವು ಒಂದು ಕಡೆ ಅವರೊಂದು ಕಡೆ ಕೆಲಸ ಮಾಡ್ಕೊತಾ ಇದ್ದೀವಿ. ನೋಡಿರಿ ಇಲ್ಲಿ ಇವಾಗ ಇದು ನೇಮ್ ಬೋರ್ಡ್ ಇಷ್ಟೊಂದೆಲ್ಲ ರೆಡಿ ಆಯ್ತು. ವೆಲ್ಕಮ್ ಟು ವಿನ್ಯಾಸ್ 5th ಬರ್ಡೇ ಪಾರ್ಟಿ ಅಂತ ಆಯ್ತು. ಇವಾಗ ಇಲ್ಲೇ ಏನು ಡ್ರಾ ಮಾಡಕತ್ತಾಳಂದ್ರೆ ಬಲೂನ್ಸ್ ಡ್ರಾ ಮಾಡಕತ್ತಾಳ ಸೈಡ್. ಎಲ್ಲ ಅವಳದು ಐಡಿಯಾ, ಅವಳು ಹೇಳ್ತಾಳೆ ಹಿಂಗೆ ಮಾಡೋಣ ಅಂತಂದು ಸರಿ ಅಂತ ಅಂದ್ಕೊಂಡು ನಾವು ಫಾಲೋ ಮಾಡಕತ್ತೀವಿ. ಒಂದು ಕ್ಲಿಪ್ ತೋರಿಸಿದ್ದೆ, ನಾವು ಒಂದು ಪಿಕ್ಚರ್ ತೋರಿಸಿದ್ದೆ ಹಿಂಗೆ ಮಾಡೋಣ ಅಂತಂದು. ಬಟ್ ಆಕಿ ತಂದು ಒಂದು ಸ್ವಲ್ಪ ಐಡಿಯಾ ಹಾಕಿ ಫೈನಲಾಗಿ ಒಂದು ನೇಮ್ ಬೋರ್ಡ್ ಮಾಡಿದ್ವಿ. ತೋರಿಸ್ದೆ ನಾನು ನಿಮಗೆ, ಅದು ಕಂಪ್ಲೀಟಾಗಿ ರೆಡಿಯಾಗಿದ್ದು ಹೆಂಗಾಗಿತ್ತು ಅಂತಂದು. ಇನ್ನೂ ಹಚ್ಬೇಕು ಅದಕ್ಕೆ. ಇದೆಲ್ಲ ಹಚ್ಚೋಕೆ ನೀ ಹಚ್ಚು ಕರೆಕ್ಟ್ ಆದ್ಮೇಲೆ ಟೆಂಡಸ್ ಮೇಲೆ ಹಾಕಿಸ್ತೀನಿ. ಆಮೇಲೆ ತೋರಿಸಿ, ಎತ್ತಿ ತೋರ್ಸು, ಸಾಕು ಹತ್ತಕ್ಕೆ ಬಾಡಿಗೆ ಎತ್ತಿ ತೋರಿಸು. ಏನದು? ಹೆಡ್ಲೈಟ್. ಇನ್ನೊಂದು ಓಕೆ. ಇದು ಕಂಪ್ಲೀಟಾಗಿ ಮತ್ತೊಂದೇನದು ವಿಡಿಯೋ ಕ್ಲಿಪ್ಪಿಂಗ್. ಇವತ್ತು ಏನಂತಂದ್ರೆ ನನ್ನ ತಂಗಿ ಮತ್ತು ನನ್ನ ಅಕ್ಕ ಅಮ್ಮ ಎಲ್ಲರೂ ಊರಿಂದ ಬಂದಿದ್ರು. ಜಸ್ಟ್ ಇದು 2-3 ಡೇಸ್ ಬಿಫೋರ್ ಇದು ಬರ್ಡೇ. ಇವಾಗ ನಾವು ಅದೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ, ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಇವತ್ತು ಅಸೆಂಬ್ಲಿ ಮಾಡಕತ್ತೀವಿ. ಸೊ ಅಂದರೆ ಕಾರನ್ನು ಅಸೆಂಬ್ಲಿ ಮಾಡಕತ್ತೀವಿ. ಇಲ್ಲೇ ಶಿವ ಅದನ್ನೇ ವೆಲ್ಕಮ್ ಟು ವಿನ್ಯಾಸ್ ಅಂತಿತ್ತಲ್ಲ, ಅವ್ರಿಗೊಂದು ಸ್ವಲ್ಪ ಅದೇನೋ ಲೆಟರ್ಸ್ ಇಷ್ಟ ಆಗಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ವಿನ್ಯಾಸನ್ನು ವಿನ ಚೇಂಜ್ ಮಾಡಕತ್ತಾರ. ಸೊ ಪುರಾಣ ಬರ್ಯಾಕತ್ತಾರ ಅನ್ಸುತ್ತೆ. ಸೊ ಅವರು ಚೇಂಜ್ ಮಾಡಕತ್ತಾರ. ನಾವಿಲ್ಲಿ ಈ ಕಾರಿಗೆ ಇವನ್ನೆಲ್ಲ ಅಸೆಂಬ್ಲಿ ಮಾಡಾರದೇವಿ. ನೋಡಿಲ್ಲ ಶಿವ ಇವಾಗ ವಿನ್ಯಾಸ್ ಅಂತಂದು ಸ್ವಲ್ಪ ಅವಳು ಬರೆದ್ರು ಫಾಂಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ, ಹಿಂಗಾಗಿ ಅವರು ಚೇಂಜ್ ಮಾಡಿ ಬರ್ಯಾಕತ್ತಾರ. ನಮ್ಮದು ಇವಾಗ ಇಲ್ಲಿ ಕಾರು ರೆಡಿ ಮಾಡೋದು, ಅಂಟಿಸೋದು, ಅದನ್ನೆಲ್ಲ ಗಮ್ ಹಚ್ಚಿ ಇವಾಗ ಕಾರ್ ರೆಡಿ ಮಾಡ್ತೀವಿ. ಪ್ರೊಸೆಸ್ ಹಂಗೆ ತೋರ್ಸಾಕತ್ತೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಕತ್ತೀವಿ ಅಂತಂದು. ಜಸ್ಟ್ ಅವಾಗ ಬರೀ ಕಟ್ ಮಾಡಿ ಇಟ್ಕೊಂಡಿದ್ವಿ, ಇವತ್ತು ಕಂಪ್ಲೀಟಾಗಿ ಕಾರ್ ಮಾಡ್ತೀವಿ. ಯಾಕಂದರೆ ಇನ್ನು ಜಸ್ಟ್ 2 ಡೇಸ್ ಅಷ್ಟೇ ಆಯ್ತು. ನಾವು ಮುಂಚೆನೇ ಮಾಡಿಟ್ಬಿಟ್ಟಿದ್ರೆ ಡೆಫಿನೆಟ್ಲಿ ನಮ್ಮ ವಿನ್ಯಾಸ ನಮಗೆ ಬಿಡ್ತಿರ್ಲಿಲ್ಲ. ಅದನ್ನು ಜಸ್ಟ್ ಅದನ್ನು ಕಾರ್ಡ್ಬೋರ್ಡಿಂದ ನಾವು ಕಟ್ ಮಾಡಿಟ್ಟಿದ್ರು. ಅದನ್ನು ಫ್ರೆಂಡ್ಸಿಗೆಲ್ಲ ಕರೆದು ತೋರಿಸಿದ್ದ, ನೋಡಿ ಇಲ್ಲಿ ಕಾರ್ ರೆಡಿ ಆಗೈತೆ, ನಾನು ಕಾರ್ ಮಾಡಕತ್ತಾರ ಅಂತ. ಅವರೆಲ್ಲ ಕನ್ಫ್ಯೂಸ್ ಆದ್ರೆ, ಈ ಕಾರ್ ಮಾಡಕತ್ತಾರ ಇವರು ಹಿಂಗೆ ಅಂತಂದು. ಬಟ್ ಇದನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಗತ್ತೆ ಅನ್ಸುತ್ತೆ ಅವ್ರಿಗೆ, ಹಿಂಗೆ ಮಾಡಿದ್ವಿ ಕಾರ್ ಅಂತಂದು. ಈಗ ಸೊ ಫಸ್ಟ್ ಬ್ಲೂ ಥೀಮ್ ಇತ್ತಲ್ಲ, ಬ್ಲೂ ಮತ್ತು ಲೈಟ್ ಬ್ಲೂ ಹಿಂಗೆ ಥೀಮ್ ಇತ್ತಲ್ಲ, ಅದಕ್ಕೆ ಬ್ಲೂ ಕಲರ್ದು ಪೇಪರ್ ತಂದಿದ್ವಿ, ಕಾರ್ಡ್ ಶೀಟ್ ತಂದಿದ್ವಿ. ಅದನ್ನು ಅದಕ್ಕೆ ಕರೆಕ್ಟಾಗಿ ಫಸ್ಟ್ ಅಂಟಿಸಿದ ಮೇಲೆ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು
ಸೊ ಅದನ್ನು ಏನೇನು ನಾವು ರೆಡಿ ಮಾಡಿಟ್ಟಿದ್ವಲ್ಲ ನೋಡಿರಿ, ಈ ಥರ ಅದನ್ನು ರೆಡಿ ಮಾಡಿದ್ವಿ ನಾವು. ಕಾರ್ನ ಅಂದ್ರೆ ಕಾರ್ಡ್ಬೋರ್ಡ್ ಏನಿತ್ತಲ್ಲ ಅದನ್ನು ಈ ಟೇಬಲ್ನೊಳಗೆ ಕರೆಕ್ಟಾಗಿ ಹಿಂಗೆ ಫಿಕ್ಸ್ ಆಗ್ಬೇಕದು. ಹಿಂಗೆ ಫಿಕ್ಸ್ ಆದಾಗ ವಿನ್ಯಾಸ್ ಈ ಕಡೆ ನಿಂತ್ಕೊಂಡು ಹಿಂದ್ಗಡೆ ನಿಂತ್ಕೊಂಡು ಅವ್ನ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನಮ್ದು. ಸೊ ಅಂದರೆ ನಾವು ಇವಾಗ ಆಲ್ರೆಡಿ ಬರ್ಡೇ ಮಾಡ್ಯಾವಲ್ಲ, ನೋಡಿದ್ವಿ, ಮಸ್ತ್ ಬಂದಿತ್ತು ಇದು ಮಾತ್ರ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಕುಡ್ಕೊಂಡು ಊರಿಂದ ಬಂದಿದ್ರು. ಸೊ ಎಲ್ಲರೂ ನಾವು ಸೇರಿಕೊಂಡು ಈ ಕೆಲಸ ಮಾಡಕತ್ತಿದ್ವಿ ಇವತ್ತು. ಆಲ್ಮೋಸ್ಟ್ ಇವತ್ತು ಏನು ಮಾಡಾಕ್ತಿದ್ವಲ್ಲ ಅವತ್ತಂತೂ ಆಲ್ಮೋಸ್ಟ್ ನಮ್ಮದು 1:30 ಆಗಿಬಿಡುತ್ತೆ ಇದನ್ನು ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಹಂಗೆ ಮಾತಾಡೋದು ಇರುತ್ತಲ್ಲ ಮಿಡಲ್ ಇವರು ಊರಿಂದ ಬಂದಿರ್ತಾರೆ. ಸೊ ಹಂಗೆ ಮಾತಾಡ್ಕೊಂತ ಇದು ಹಿಂಗೆ ಅದು ಹಿಂಗೆ ಅಂತ ಅನ್ಕೊಂತ ಇದನ್ನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ 1:30 ಹಿಂಗೆ ಮೇಲೇ ಆಗಿತ್ತು. ಸೊ ತೋರಿಸ್ತೇನೆ ನಾನು ನಿಮಗೆ ಪ್ರೊಸೆಸ್ ನಾವು ಹೆಂಗೆ ಮಾಡಿದ್ವಿ ಅಂತಂದು. ಸೊ ನೋಡಿರಿ, ಇಲ್ಲಿ ಇವಾಗ ಅಸೆಂಬ್ಲಿ ಮಾಡೋದು ಮುಗೀತಾ, ಹೆಡ್ಲೈಟ್ ಹಚ್ಚಿದ್ವಿ, ಆವಾಗಲೇ ಕಟ್ ಮಾಡಿರೋದು ಬಂಪರ್ ಹಚ್ಚಿದ್ವಿ. ಇನ್ನೂ ಪ್ರೊಸೆಸ್ ಐತಿದೆ, ನಾನು ನಿಮಗೆ ತೋರಿಸ್ತೀನಿ ಹಂಗೆ ಆದಂಗೆ. ಈಕಿ ನಮ್ಮ ಅಕ್ಕ ಏನು ಮಾಡಕತ್ತಾಳ ಅಂದ್ರೆ ಅದಕ್ಕೆ ಇದೇನು ಮಿರರ್ ಇತ್ತಲ್ಲ, ಮಿರರ್ಗೆ ಬ್ಲ್ಯಾಕ್ ಕಲರ್ ಪೇಪರ್ ಹಚ್ಚಕತ್ತಲ್ಲ. ನಾವು ಜಸ್ಟ್ ಅದನ್ನು ಬರೀ ಕಟ್ ಮಾಡಿ ಇಟ್ಬಿಟ್ಟಿದ್ವಿ, ಅದಕ್ಕೆ ಏನು ಪೇಪರ್ ಹಚ್ಚಿರಲಿಲ್ಲ. ಅಕ್ಕಿ ಅದನ್ನು ಪೇಪರ್ ಹಚ್ಚಿ ಅದನ್ನು ಕಂಪ್ಲೀಟಾಗಿ ರೆಡಿ ಮಾಡಕತ್ತಾಳ. ಅಂದ್ರೆ ಹಿಂಗೆ ಅಂಟಿಸಿದಾಗ ಬ್ಯಾಕ್ ಸೈಡಿಂದ ಒಂದು ಮಿರರ್ ಥರ ಕಾಣಲಿ, ಆಮೇಲೆ ಆ ಕಡೆಯಿಂದ ಅದಕ್ಕೆ ವೈಟ್ ಕಲರ್ ಇರಲಿ ಅಂತಂದು ಆ ಥರ ಪ್ಲ್ಯಾನ್ ಮಾಡಿ ಇವಾಗ ಅಕ್ಕಿ ಮಾಡಕತ್ತಾಳ. ಹಂಗೆ ಸೈಡ್ ಬೈ ಸೈಡ್ ಮತ್ತು ಇಲ್ಲಿ ನಾವು ಸ್ಟೇರಿಂಗ್ ವೀಲ್ಸ್ನ ನೋಡಿಲ್ಲಿ ಅದನ್ನು ಕಟ್ ಮಾಡಿ ಅದಕ್ಕೂ ಪೇಪರ್ ಹಚ್ಚಬೇಕು. ಮತ್ತು ಇಲ್ಲಿ ನನ್ನ ತಂಗಿ ಅದೇನು ವೀಲ್ಸ್ ಇದ್ವಲ್ಲ ವೀಲ್ಸಿಗೆ ಪೇಂಟ್ ಮಾಡಕತ್ತಾಳ. ನಾವು ಆ್ಯಕ್ಚುಲಿ ಪೇಪರ್ ಹಚ್ಬೇಕು ಅಂದ್ಕೊಂಡ್ವಿ, ಪೇಪರ್ ಹಚ್ಚಿದ್ರೆ ಅದು ಅಷ್ಟೊಂದು ರಿಯಲ್ ಅನ್ಸಲ್ಲ ಅಂತ ಅಂದ್ಕೊಂಡು ಪೇಂಟ್ ಮಾಡೋಣ ಅಂತಂದು ಪೇಂಟ್ ಮಾಡಕತ್ತಾಳ. ಈಕಿ ನಮ್ಮ ಅಕ್ಕಂದು ಆಲ್ಮೋಸ್ಟ್ ಮಿರರ್ ಮಾಡೋದು ಮುಗೀತು, ಕಂಪ್ಲೀಟಾಗಿ ಆಯ್ತಿದ್ದು ಮಿರರ್. ಸೊ ಇವನ್ನೆರಡೂ ನಾವು ಸೈಡ್ ಅಂಟಿಸ್ಬೇಕಂತೈತಿ. ಇದನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಸ್ಟೇರಿಂಗ್. ಸೊ ಇದು ಸ್ಟೇರಿಂಗು ಅಂಟಿಸಿದರೆ ಇದು ಕಂಪ್ಲೀಟ್ ಆಗುತ್ತೆ ಇವಾಗ. ಇದು ನೋಡಿರಿ, ಇವಾಗ ನಮ್ಮದು ಒಂದು 80% ಇದು ಮುಗ್ದಂಗೆ ಇವಾಗ ಕೆಲಸ. ವೀಲ್ದು ಏನು ಟಯರ್ ಅದಾವಲ್ಲ, ಟಯರ್ ಮಾತ್ರ ಸಖತ್ತಾಗಿ ಬಂದಾವ. ನನಗಂತೂ ಭಾಳ ಇಷ್ಟ ಆದವು ಟಯರ್. ನಮ್ಮ ಶಿವ ಅದಕ್ಕೆ ಮತ್ತು ನಮ್ಮ ತಂಗಿ ಪೇಂಟ್ ಮಾಡಿದ್ರ ಮೇಲೆ ಶಿವ ಅದಕ್ಕೆ 3D ಎಫೆಕ್ಟ್ ಥರ ಅದನ್ನು ಟಯರ್ ಥರ ಮಾಡಿದ್ರೆ. ಸೊ ಹೀಗಾಗಿ ಭಾಳ ಚಂದ ಕಾಣತೈತಿ. ಸೊ ಇದು ಮತ್ತೊಂದು ದಿನದ ವಿಡಿಯೋ. ಇಲ್ಲಿ ಏನಂತಂದ್ರೆ ನಾವು ರಿಟರ್ನ್ ಗಿಫ್ಟ್ ಕೊಡ್ಬೇಕಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ಥರ ಜಾರ್ಸ್ ತಂದಿದೆ. ಮತ್ತು ಇದ್ರ ಜೊತೆ ನಾನು ಇನ್ನೊಂದು ಎಲಿಫೆಂಟ್ ತೊಗೊಂಬಂದಿದ್ದೆ. ನಾನು ಇಲ್ಲಿ ಸ್ಕ್ರೀನಲ್ಲಿ ಅದನ್ನು ಫೋಟೋ ಹಾಕ್ತೀನಿ. ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಬೆಸ್ಟ್ ಡೀಲ್ ಅದು. ಸೊ ಅವು ಎರಡು ಮತ್ತು ಇದು ಒಂದು ಜಾರ್ ಅಂತ ಅಂದ್ಕೊಂಡು ಹಾಕಿದ್ವಿ. ಸೊ ಇದು ಮತ್ತು ಈ ಕಪ್ ಇವನ್ನೆಲ್ಲ ಪ್ಯಾಕಿಂಗ್ ಮಾಡಕತ್ತಿದ್ವಿ ನಾವು. ಇಲ್ಲಿ ನಮ್ಮ ಇನ್ನೂ ಹೇಳ್ತಾ ನೋಡ್ರಿ ಇದ್ರಾಗ ಏನೇನು ಹಾಕಿದ್ವಿ ನಾವು ಪ್ಯಾಕ್ ಮಾಡುವಾಗ ಅಂತಂದು. ಏನು ಹಾಕಕತ್ತೀವಿ ಇನ್ನು? ಹಾಂ, ಮ್ಯಾಗ್ನೆಟ್. ಸ್ಟಿಕ್ಕರ್ ಯಾವ್ದು ಹಾಕಿದಿ? ಕಾರ್. ಏನು ಪ್ಯಾಕ್ ಮಾಡತ್ತಿ? ಯಾರಿಗೆ? ನಿನ್ನ ಫ್ರೆಂಡ್ಸಿಗೆ. ವೆರಿ ಗುಡ್. ಸೊ ನೋಡಿಲ್ಲ, ನಮ್ಮದು ಕಾರ್ ಕಂಪ್ಲೀಟಾಗಿ ರೆಡಿ ಆಯ್ತು. ಫುಲ್ 100% ಅಸೆಂಬ್ಲಿ ಮಾಡಿದ್ವಿ. ಹೆಡ್ಲೈಟ್ ಯೆಲ್ಲೋ ಕಲರ್ ಹೆಡ್ಲೈಟ್ ಅನಿಸಿದ್ವಿ, ಬಂಪರ್ ಅನಿಸಿದ್ವಿ, ಮತ್ತು ನೇಮ್ ಬೋರ್ಡ್ ಅನಿಸಿದ್ವಿ. ನೇಮ್ ಬೋರ್ಡ್ ನೋಡ್ರಿ ವಿನ್ಯಾಸ್ 5 ಅಂತ ಬರೆದಿದ್ವಿ. 05 ಅಂತ ಬರೀಬೇಕಿತ್ತು, 5 ಅಂತ ಬರೆದ್ವಿ, ಜಾಗ ಸಾಲಲ್ಲ ಅಂತ ಅಂದ್ಕೊಂಡು. ಅದು ಹೆಂಗಂದ್ರೆ ನೇಮ್ ಬೋರ್ಡ್ ನಾವು ಬರೆದ್ಬಿಟ್ಟು ಅದಕ್ಕೆ ಗಮ್ ಹಚ್ಚಿ ಗ್ಲೀಟರ್ ಅಂಟಿಸಿದ್ವಿ. ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ಶೈನಿ ಬರುತ್ತಂತಂದು. ಆಮೇಲೆ ಟಯರ್, ನನಗಂತೂ ಟಯರ್ ಸಖತ್ತಾಗಿ ಇಷ್ಟ ಆಯ್ತು. ಭಾಳ ಅಂದ್ರೆ ಭಾಳ ಚಂದ ಕಾಣಕತ್ತಿತ್ತು. ಮತ್ತು ಮಿರರ್ ಅವೆಲ್ಲ ಮಸ್ತಾಗಿತ್ತು. ಸೊ ಇವಾಗ ಇದು ನೋಡಿ, ಇದನ್ನು ನೇಮ್ ಬೋರ್ಡ್, ವೆಲ್ಕಮ್ ಬೋರ್ಡ್ ನಾವು ಆ್ಯಕ್ಚುಲಿ ಗೋಡೆಗೆ ಅಂಟಿಸ್ಬೇಕಂತಿದ್ವಿ. ಬಟ್ ಬೇಡ, ಮತ್ತು ಅದು ಅಂಟಿಸಿದ್ರೆ ಸರಿಯಾಗಲ್ಲ ಅಂತ ಅಂದ್ಕೊಂಡು ಆಮೇಲೆ ಏನು ಮಾಡಿದ್ವಿ ಅಂದರೆ ಟ್ರೈಪೋಡಿಗೆ ಜಸ್ಟ್ ಕಾರ್ಡ್ಬೋರ್ಡನ್ನು, ನಾವು ಏನು ಕಾರ್ಡ್ಬೋರ್ಡ್ ಕಟ್ ಮಾಡಿದ್ನಲ್ಲ ಆ ಕಾರ್ಡ್ಬೋರ್ಡನ್ನ ಟ್ರೈಪೋಡಿಗೆ ಫಸ್ಟ್ ದಾರದಿಂದ ಹೊಲಿದ್ವಿ. ಆಮೇಲೆ ನಾವೇನು ಅದನ್ನು ಶೀಟ್ ರೆಡಿ ಮಾಡಿದ್ವಲ್ಲ ಶೀಟನ್ನು ಅಂಟಿಸಿ ಈ ಥರ ನಾವು ವೆಲ್ಕಮ್ ಬೋರ್ಡ್ನ ರೆಡಿ ಮಾಡಿದ್ವಿ ಇಲ್ಲೇ.
ಸೊ ಇದು ಬರ್ಡೇ ದಿನದ ಬ್ಲಾಗ್ ನಾವಿಲ್ಲ ಡೆಕೋರೇಷನ್ಗಂತ ಪಾರ್ಟಿ ಹಾಲಿಗೆ ಬಂದಿದ್ವಿ. ಇವ ನಮ್ಮ ಅಕ್ಕನ ಮಗ ಆದಿ ಅಂತಂದ, ಇವನ ಶ್ರುತಿ ನಮ್ಮ ತಮ್ಮನ ವೈಫ್. ಸೊ ಇವರಿಬ್ರಿಗೂ ನಮ್ಮ ಬಲೂನ್ ಏರ್ ಫಿಲ್ ಮಾಡೋಕೆ ಕೊಟ್ಟಿದ್ವಿ. ಹೀಗಾಗಿ ಇಬ್ಬರು ಇಲ್ಲೇ ಏರ್ ಫಿಲ್ ಮಾಡ್ಕೊತ ಕೂತ್ಕೊಂಡಿದ್ರೆ. ಸೊ ಎಲ್ಲರೂ ಪಾರ್ಟಿ ಹಾಲಿಗೆ ಡೆಕೋರೇಷನಿಗಂತ ಬಂದಿದ್ವಿ. ಯೆಲ್ಲೋ ಕಲರ್ ಶರ್ಟ್ ಇರೋವನ್ನ ನನ್ನ ತಮ್ಮ ದಯಾ ಅಂತಂದ. ಇನ್ನೊಬ್ಬನ ನಿಮ್ಗೆಲ್ಲರಿಗೂ ಗೊತ್ತಾ, ಪ್ರಜ್ವಲ್ ಅಂತಂದ, ಬೇರೆ ದೀಪಾವಳಿ ಬ್ಲಾಗ್ನಾಗೆಲ್ಲ ನೋಡಿದ್ರಲ್ಲ, ಸೊ ಪ್ರಜ್ವಲ್ ಅಂತಂದ. ಸೊ ಎಲ್ಲರೂ ಕೂಡ್ಕೊಂಡು ನಾವಿಲ್ಲೇ, ಇವಳು ನಮ್ಮ ತಂಗಿ ಆಲ್ರೆಡಿ ಬೇರೆ ಕ್ಲಿಪ್ಪಿಂಗ್ನಾಗ ನೋಡಿದ್ರಿ ನೀವು. ಸೊ ಎಲ್ಲರೂ ಕೂಡ್ಕೊಂಡು ನಾವು ಡೆಕೋರೇಷನ್ ಮಾಡೋಕ್ಕಂತ ಪಾರ್ಟಿ ಹಾಲಿಗೆ ಬಂದ್ವಿ. ಎಲ್ರಿಗೂ 6:30ಗೆ ಹೇಳಿದ್ವಿ, ಇನ್ವಿಟೇಷನ್ನಾಗ 6:30ಗೆ ಅಂತಂದು ಹಾಕಿದ್ವಿ. ಸೊ ನಾವು ಇಲ್ಲೇ 1:30ಗೆ ಅದು ಬಂದುಬಿಟ್ಟು ಡೆಕೋರೇಷನ್ ಮಾಡಾಕ್ತಿದ್ವಿ. ಆಮೇಲೆ ಮತ್ತೆ ಹರಿಬರಿ ಆಗತ್ತಂತಂದು ಎಲ್ಲರೂ ಈ ಥರ ಕೂಡ್ಕೊಂಡಾಗ ಬರ್ಡೇ ಏನ್ರಿ ಡೆಕೋರೇಷನ್ ಏನು ಒಂದು ಮದುವೆನ ಮಾಡಿಬಿಡ್ಬೋದು. ನಾವು ಹಂಗೆ ಎಲ್ಲ ನಮ್ಮ ಫ್ಯಾಮ್ಲಿದಾಗ ಏನೋ ಇರಲಿ, ಎಲ್ಲೋ ಇರಲಿ, ಏನೋ ಫಂಕ್ಷನ್ಸ್ ಇರಲಿ, ನಾವೆಲ್ಲರೂ ಸೇರಿಕೊಂಡು ಎಲ್ಲ ಮಾಡ್ತೀವಿ, ಅರೇಂಜ್ ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಕಂಪ್ಲೀಟಾಗಿ ಅದು ಹೋಲ್ ಪ್ರೊಸೆಸ್ನ ಎಂಜಾಯ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ನಮ್ದು ಇವಾಗ ಡೆಕೋರೇಷನ್ ಒಂದು ಹಂತಕ್ಕೆ ಬಂತ. ನಾವು ಇಲ್ಲಿ 2 ಪಿಲ್ಲರ್ ಮಾಡಿದ್ವಿ ಬಲೂನಿಂದ, ಮತ್ತು ಮೇಲೆ ಬಲೂನ್ 2 ರೆಡ್ ಕಲರ್ ಬಲೂನ್, ಒಂದು ಕಾರ್ ಥೀಮ್ ಬಲೂನ್ ಅದಕ್ಕೆ ಕಟ್ಟಿದ್ವಿ. ಆಮೇಲೆ ಮೇಲೆಲ್ಲ ಬಲೂನ್ ಮತ್ತು ಕಾರ್ನೆಲ್ಲ ಹ್ಯಾಂಗ್ ಮಾಡಿ ಒಂದು ಬ್ಯಾಕ್ ಡ್ರಾಪ್ ಮಾಡಿದ್ವಿ. ಒಂದು ಹಿಂಗೆ ಒಂದು ಸಿಂಪಲ್ಲಾಗಿ ಒಂದು ಇಷ್ಟು ಕಾಣಕತ್ತಿತ್ತಿದೆ. ನೋಡಿರಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈ ಥರದ ಕಾರನ್ನೆಲ್ಲ ನಾವು ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ, ಮತ್ತು ಹ್ಯಾಪಿ ಬರ್ಡೇ ಅಂತಂದು ಆರ್ಡ್ರ್ ಮಾಡಿದ್ವಿ. ಸಾಕಷ್ಟು ಅಮೆಝಾನಿಂದ ಆರ್ಡ್ರ್ ಮಾಡಿ ಇದನ್ನು ಡೆಕೋರೇಷನ್ನ ಮಾಡಿದ್ವಿ. ಸೊ ಇದು ಡೆಕೋರೇಷನ್ ಹೆಂಗಾಯ್ತು ಅಂತಂದು ಕಮೆಂಟ್ ಸೆಕ್ಷನ್ನಾಗ ನಂಗೆ ತಿಳಿಸೋದು ಮರಿಬೇಡ್ರಿ ನೀವೆಲ್ಲ. ಸೊ ನೋಡಿದ್ರಲ್ಲ, ನಾವು ಮಾಡಿರೋ ಕಾರು ಮತ್ತು ಡೆಕೋರೇಷನ್ ಹೆಂಗಿತ್ತಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು 2 ವ್ಲಾಗ್ ಇರ್ತಾವೆ. ಒಂದು ಬರ್ಡೇ ವ್ಲಾಗ್, ನೆಕ್ಸ್ಟ್ ಇನ್ನೊಂದು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.